3 ದಶಕಗಳ ಹೋರಾಟಕ್ಕೆ ಜಯ ಸಂದಿದೆ. ಕೊಟ್ಟ ಮಾತಿನಂತೆ ಸಿದ್ದು ಕ್ರಾಂತಿಕಾರಿ ಹೆಜ್ಜೆ ಇಟ್ಟಿದ್ದಾರೆ. ಒಳ ಮೀಸಲಾತಿ ಬಿಕ್ಕಟ್ಟಿಗೆ ಮದ್ದು ಕಂಡುಹಿಡಿದ ಸಿಎಂ ದಲಿತ ಎಡಗೈ ಬಲಗೈ ಸಮುದಾಯಕ್ಕೆ ,5.25 ಮೀಸಲಾತಿ ಹಂಚಿ ಉಳಿದವರಿಗೆ ,4.5 ಒಳ ಮೀಸಲಾತಿ ಕಲ್ಪಿಸಿದ್ದಾರೆ. ಈ ಬಾರಿ ಆಟ ಹಿಂದಿನಂತಿರಲ್ಲ. ಬಿಸಿಲಲ್ಲಿ ನೀರು ಕುಡಿಸಲು ಡಿಕೆಶಿ ಸಜ್ಜಾಗಿದ್ದಾರೆ. ದೆಹಲಿಯಲ್ಲಿ ಕೆಲ ನಾಯಕರನ್ನ ಭೇಟಿ ಮಾಡಿದ ಕನಕಾಧಿಪತಿ ಪವರ್ ಕ್ಲೇಮ್ ಮಾಡಿದ್ದಾರೆ. ಇತ್ತ ಸಿಎಂ ಕ್ಯಾಂಪ್ನಲ್ಲೂ ಚಟುವಟಿಕೆ ಬಿರುಸು ಪಡೆದಿದ್ದು 3 ತಂತ್ರ ಸಿದ್ಧವಾಗಿದ್ದು ಪರಂ ಆಸೆ ಚಿಗುರಿಸಿದೆ. ಬಂಗಾಳದಲ್ಲಿನ ಮತದಾನ ಬದಲಾವಣೆಯ ಬಯಕೆ ಕಾಣಿಸ್ತಾ ಇದೆ. ದೀದಿ ಕೋಟೆಯಲ್ಲಿ ನಡುಕ ಶುರುವಾಗಿದೆ. ಈ ಬಾರಿ ನೆಕ್ ಟು ನೆಕ್ ಫೈಟ್ನ ಲಕ್ಷಣಗಳು ಗೋಚರಿಸಿವೆ. ಇದೇ ಖುಷಿಯಲ್ಲಿ ಪ್ರಧಾನಿ ಮೋದಿ ಹೂಗ್ಲಿ ನದಿಯಲ್ಲಿ ಬೋಟ್ ರೈಡಿಂಗ್ ಮಾಡಿದ್ದಾರೆ. ಇತ್ತ ಟಿಎಂಸಿಗೆ ಹೊಸ ಚಿಂತೆ ಕಾಡ್ತಾ ಇದೆ. ಆ ಕಡೆ ಹಾವು ಸಾಯ್ತಿಲ್ಲ, ಈ ಕಡೆ ಕೋಲು ಮುರಿತಾ ಇಲ್ಲ. ಆದರೆ ಜಗತ್ತಿಗೆ ಭಯ ಮಾತ್ರ ಹೋಗ್ತಾ ಇಲ್ಲ. ಸಂಧಾನಕ್ಕೆ ಆತುರವಿಲ್ಲ ಎಂದ ಟ್ರಂಪ್ ನ್ಯೂಕ್ಲಿಯರ್ ವೆಪನ್ ಬಳಕೆ ರಿಜೆಕ್ಟ್ ಮಾಡಿದ್ದಾರೆ. ಇತ್ತ ಭಾರತದ ಹಡಗುಗಳನ್ನು ಸೀಸ್ ಮಾಡಿದ ಇರಾನ್ ಹಾರ್ಮೂಜ್ನಲ್ಲಿ ಸುಲಿಗೆ ಮಾಡೋಕೆ ನಿಂತಿದೆ. ದಾವಣಗೆರೆ ಬೈ ಎಲೆಕ್ಷನ್ ರಿಸಲ್ಟ್ಗೆ 10 ದಿನ ಬಾಕಿ ಇದೆ. ಆದರೆ ಕಾಂಗ್ರೆಸ್ನೊಳಗಿನ ದಕ್ಷಿಣದ ದಂಗಲ್ ಕಮ್ಮಿ ಆಗ್ತಿಲ್ಲ. ಇಬ್ಬರು ನಾಯಕರ ಉಚ್ಚಾಟನೆ ಬಳಿಕವೂ ಆಪರೇಷನ್ ಕ್ಲೀನ್ ಕಂಟಿನ್ಯೂ ಆಗಿದೆ. ಇದೇ ವಿಚಾರಕ್ಕೆ ಇವತ್ತು ಕಾಂಗ್ರೆಸ್ ಮುಖಂಡನ ಮನೆಗೆ ನುಗ್ಗಿ ಲೇಡಿ ಲೀಡರ್ ಒಬ್ಳು ಹಲ್ಲೆ ಮಾಡಿದ್ದಾಳೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.